ದೇವಭೂಮಿ ಅಂತ ಕರಿತೀವಿ. ಇನ್ನೊಂದು ಇಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ ಇಚ್ಛಾ ಪಡ್ತೇನೆ, ಕಲ್ಯಾಣ ಕರ್ನಾಟಕದೊಳಗ ಒಂದು ಸಣ್ಣದಾಗಿರ್ತಕ್ಕಂಥ ಗ್ರಾಮ ದೇವಭೂಮಿ ಅನಿಸಿಕೊಂಡಿರ್ತಕ್ಕಂಥದ್ದು. ಸಾಧು ಸತ್ಪುರುಷರು ಅಲ್ಲಿ 3 ಸಾಧು ಸತ್ಪುರುಷರು ನೆಲೆಸಿರ್ತಕ್ಕಂಥದ್ದು. ಶರಣಲಿಂಗರು, ರೇವಣಸಿದ್ಧ ಸಾಧುಗಳು, ಮತ್ತೆ ವೈರಾಗ್ಯ ಮೂರ್ತಿಗಳಾಗಿರ್ತಕ್ಕಂಥ ಜಗುಮುತ್ತಿ ಅವರು. ಇವರು 3 ನೆಲೆಸಿರ್ತಕ್ಕಂಥ ಈ ಭೂಮಿ ಏನದಲ್ಲ, ಇದು ನಮ್ಮ ಕಲ್ಯಾಣ ಕರ್ನಾಟಕದೊಳಗ ಕ್ವಾಟ್ನೂರು ಗ್ರಾಮ ಕೂಡ ಒಂದು ದೇವಭೂಮಿ ಇದ್ದಂಗೆ. ಇದು ದೇವಭೂಮಿ ಇದ್ದಂಗೆ. ಅದಕ್ಕೆ ಎಲ್ಲಿ ಮಹಾತ್ಮರು, ಸಂತರು, ಶರಣರು ನೆಲೆಸಿರ್ತಾರಲ್ಲ, ಅದು ಸಣ್ಣ ಊರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರ್ತಕ್ಕಂಥ ಭಕ್ತರು ಎಂದೂ ಕೂಡ ಸಣ್ಣವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಒಂದು ಇವತ್ತ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ನಿಮ್ಮಲ್ಲಿ ಎಲ್ಲ ಶ್ರೀಮಂತಿಕೆ ಬಂದಿದೆ. ಆದ್ರೆ ಒಂದು ಟೈಮಿಗೆ ಶರಣಮುತ್ಯ ಅಂತ ಮಹಾತ್ಮರು, ನಾನು ನಿಮ್ಮ ಊರಿಗೆ ಬರ್ತೀನಿ, ನಿಮ್ಮ ಊರಲ್ಲಿ ಇರ್ತೀನಿ ಅಂತಕ್ಕಂಥ ಭಾವ ವ್ಯಕ್ತಪಡಿಸ್ಬೇಕು. ಇವತ್ತೊಂದು ಆಶ್ರಮ ಆಗಬೇಕು. ಅದೇ ರೀತಿಯಾಗಿ ರೇವಣಸಿದ್ಧ ಸಾಧುಗಳು ಇಲ್ಲಿ ಬರಬೇಕು, ಜಗುಮುತ್ತಿ ಅವ್ರು ಇಲ್ಲಿ ವಾಸ ಮಾಡಬೇಕು ಅಂತಂದ್ರ ಕ್ವಾಟ್ನೂರು ಗ್ರಾಮದಲ್ಲಿರ್ತಕ್ಕಂಥ ಈ ಮಣ್ಣಿನ ಶಕ್ತಿ ಎಷ್ಟು ದೊಡ್ಡದಿರ್ಬೋದು, ಎಷ್ಟು ದೊಡ್ಡದಿರ್ಬೋದು. ಅದಕ್ಕೆ ಕ್ವಾಟ್ನೂರು ಗ್ರಾಮ ಬಹಳ ದೊಡ್ಡದು. ನೀವು ಇರ್ತಕ್ಕಂಥ ಎಲ್ಲಾ ಭಕ್ತರು ಕೂಡ ಬಹಳ ಪುಣ್ಯವಂತರು. ಇವತ್ತು ನೀವೆಲ್ಲ ಸಣ್ಣ ಊರ ಕುಗ್ರಾಮ ಅಂತ ಬರ್ಸ್ಬೇಡ್ರಿ. ನಿಮ್ಮ ಊರು ಇವತ್ತು ಏನಾದರೂ ಕ್ವಾಟ್ನೂರದಲ್ಲಿ ಕಾರ್ಯಕ್ರಮ ನಡೀತಾ ಇದ್ರೆ ಸುಕ್ಷೇತ್ರ ಅಂತ ಬರ್ಸರಿ. ಯಾಕಪ್ಪ ಅಂದ್ರೆ 3 ತಪಸ್ವಿಗಳು ನಡೆದಾಡಿರ್ತಕ್ಕಂಥ ಭೂಮಿ ಇದು. 3 ತಪಸ್ವಿಗಳು ಓಡಾಡಿರ್ತಕ್ಕಂಥ ಭೂಮಿ. ಇವತ್ತ ಒಂದು ಕೊನೆದಾಗ ಒಂದು ಮಾತು ಹೇಳಿಬಿಡ್ತೀನಿ. ಒಬ್ಬರು ಅನುಭವಿಗಳು ಬಹಳ ಚಂದ ಹೇಳ್ತಾರ. ಏನಪ್ಪ ಅಂತಂದ್ರ, ನಾವು ಒಂದು ಊರು ಎದುರ ಒಬ್ಬರು ಮಹಾತ್ಮರು ಸುಮ್ಮ ಹಿಂಗ ಹಾಯ್ದು ಹೋದ್ರು ಅಂತಂದ್ರ ಆ ಊರಿನವ್ರು ಭಾಗ್ಯ ಅಂತ ತಿಳ್ಕೊಬೇಕಂತ. ಬರೀ ಊರಿನೆದ್ರು ಹಾಯ್ದು ಹೋದ್ರಿ ಅದು ಭಾಗ್ಯ ಅಂತ ತಿಳ್ಕೊಬೇಕಂತ. ಯಾಕಪ್ಪ ಅಂದ್ರೆ ಅಂತ ಮಹಾತ್ಮರು ನಮ್ಮೂರು ಎದುರು ಹಾಯ್ದು ಹೋಗ್ಯಾರಲ್ಲಪ್ಪ, ಅದು ನಮ್ಮ ಭಾಗ್ಯ ಅಂತ ತಿಳ್ಕೊಬೇಕಂತ. ಅದೇ ಮಹಾತ್ಮರು ಊರ್ ಒಳಗ ಬಂದು ಹಾಯ್ದು ಹೋದ್ರು ಅಂತಂದ್ರ ಅದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಬೇಕಂತ. ಅದೇ ಮಹಾತ್ಮರು ಊರು ಎದುರು ಹಾಯ್ದು ಹೋದ್ರಂದ್ರ ಬರೇ ಭಾಗ್ಯ, ಅವ್ರು ಒಳಗ ಬಂದು ಹೋದ್ರಂದ್ರ ಸೌಭಾಗ್ಯ ಅಂತ ತಿಳ್ಕೊಬೇಕಂತ. ಅದೇ ಮಹಾತ್ಮರು ಮಠವನ್ನು ಕಟ್ಟಿ ನಮ್ಮೂರಾಗೆ ಇದ್ರು ಅಂತಂದ್ರ ನಮ್ಮೂರಿನ ಅಹೋಭಾಗ್ಯ ಅಂತ ತಿಳ್ಕೊಬೇಕಂತ. ಅಹೋಭಾಗ್ಯ ನಮ್ಮ ಕ್ವಾಟ್ನೂರು ಗ್ರಾಮದವ್ರದ್ದು ಅಹೋಭಾಗ್ಯ ಅದ. ನೀವೆಲ್ಲ ಇಂಥ ಸತ್ಪುರುಷರನ್ನ ಪಡ್ಕೊಂಡಿರಲ್ಲ, ಬಹಳ ದೊಡ್ಡ ಅಹೋಭಾಗ್ಯ ಅದ. ಅದಕ್ಕೆ ಒಬ್ಬ ಅನುಭವಿ ಹೇಳ್ತಾನೆ, ಬಹಳ ಚಂದ ಹೇಳ್ತಾನೆ. ಏನಪ್ಪಾ ಅಂದ್ರ, ಸಾವಿರಾರು ಪಿಕ್ಚರ್ ಸಿನಿಮಾಗಳನ್ನ ನೋಡಿದ್ರ ನಮ್ಮ ಅಪ್ಪನಂತ ಹೀರೋ ಕಾಣ್ಲಿಲ್ಲ ಅಂತ. ಸಾವಿರಾರು ಸಿನಿಮಾಗಳನ್ನ ನೋಡ್ತೀವಿ, ನಾವೆಲ್ಲ ಅವ್ರಿಗೆ ಹೀರೋ ಅಂತೀವಿ. ಯಾರ್ದ ದುಡ್ಡ ಎಲ್ಲಮ್ಮನ ಜಾತ್ರೆ ಯಾರಿಗೂ ಏನೋ ಮಾಡಿ ಅದು ರೀಲ್, ಅದು ಫೇಕ್ ಮಾಡಿ ಏನೇನೋ ಮಾಡಿ ಹೀರೋ ಅಂತ ಕರೆಸ್ಕೊತೀವಿ. ಆದ್ರೆ ನಿಜವಾದ ಹೀರೋ ಯಾರಪ್ಪ ಅಂದ್ರೆ ನಮಗ್ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಗಳೇ ಹೀರೋಗಳು. ಯಾಕಪ್ಪ ಅಂತಂದ್ರೆ ನಮಗಾಗಿ ತಮ್ಮ ಬಟ್ಟಿ ಖಬರ್ ಇರ್ಲಾರ್ದಂಗ ತಂದೆ ದುಡಿಬೇಕು, ತಾಯಿ ಮಾಡಿ ಹಾಕಬೇಕು. ಅದಕ್ಕ ಇಂಥವ್ರು ನಮಗ್ ಜೀವ ಕೊಟ್ಟಾರ, ನಮಗ ಈ ಪ್ರಕೃತಿಗೆ ತಂದು ಬಿಟ್ಟಾರ ಅಂತಂದ ಬಳಕ ಅದಕ್ಕ ಒಬ್ಬ ಬಹಳ ಚಲೋ ಬರೀತಾನ. ನಾನು ಸಾವಿರಾರು ಸಿನಿಮಾ ನೋಡಿದ್ರು ಕೂಡ ನಮ್ಮ ತಂದೆ ಅಂತ ಹೀರೋನ ನಾನು ನೋಡ್ಲೇ ಇಲ್ಲ. ಮತ್ ಮುಂದಕ್ಕೂ ವರದಕೊಂಡು ಹೇಳ್ತಾನವ, ಸಾವಿರಾರು ದೇವತೆಗಳ ಗುಡಿ ಹೋಗಿನ, ಕೊಲ್ಲೂರ್ಗೆ ಹೋಗಿನಿ, ಹೊರನಾಡಿಗೆ ಹೋಗಿನಿ, ಶೃಂಗೇರಿಗೆ ಹೋಗಿನಿ, ಎಲ್ಲೆಲ್ಲೋ ಹೋಗಿನಿ. ಆದ್ರೆ ನನ್ನ ತಾಯಿ ಅಂತ ದೇವತೆ ನನಗೆ ಎಲ್ಲಿ ಕಂಡಿಲ್ಲ ಅಂತ. ನಾವು ಇದೆಂತ ಮಾತು ನೋಡಿ. ನಮ್ಮ ತಂದೆ ಅಂತ ಹೀರೋ ನೋಡ್ಲಿಲ್ಲ, ನಮ್ಮ ತಾಯಿ ಅಂತ ದೇವತೆ ಕಾಣ್ಲಿಲ್ಲ ಅಂತನಲ್ಲ. ಇವತ್ತು ನಾ ಇಲ್ಲಿ ಹೇಳಕ್ ಇಚ್ಛಾ ಪಡ್ತೀನಿ, ಇವತ್ತ ತಾಯಿ ಅಂತ ದೇವತೆ, ತಂದೆ ಅಂತ ಹೀರೋ ಹೆಂಗ ಅವನಿಗೆ ಸಿಕ್ಕ್ಯಾರಲ್ಲ, ಇವತ್ತು ನೀವೆಲ್ಲರೂ ಕೂಡ ಕ್ವಾಟ್ನೂರು ಗ್ರಾಮಸ್ಥರು ನೀವೆಲ್ಲರೂ ತಿಳ್ಕೋಬೇಕು. ಜಗತ್ತೆಲ್ಲ ನೋಡಿರಿ, ಜಗತ್ತಿನ ಎಲ್ಲ ಸತ್ಪುರುಷರು ಸಾಧುಗಳನ್ನು ನೋಡಿರಿ. ಆದ್ರೆ ನಿಮ್ಮೂರಲ್ಲಿರ್ತಕ್ಕಂಥ ಶರಣಲಿಂಗ, ರೇವಣಸಿದ್ಧ, ಜಗುಮುತ್ಯನಂತ ಸಾಧುಗಳು ನಾವು ಎಲ್ಲೂ ನೋಡಿಲ್ಲ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬರಬೇಕು. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧು ಸತ್ಪುರುಷರು ನೆಲೆಸಿರ್ತಕ್ಕಂಥ ಒಂದು ಪುಣ್ಯದ ಭೂಮಿ ನಮ್ಮ ಕ್ವಾಟ್ನೂರು ಗ್ರಾಮ. ನಿಜಕ್ಕೂ ಕೂಡ ಇವತ್ತು ನಿಮಗೆ ಅನಿಸಿರ್ಬೋದು, ಮುಗುಳಾಗೋ ಮುತ್ತೆ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋಗ್ತಾರ, ನಮ್ಮದು ಸಣ್ಣ ಹಳ್ಳಿ ಇಲ್ಲಿ ಬಂದಾರ ಅಂತಂದ್ರ
ಇವತ್ತು ನಿಜಕ್ಕೂ ಕೂಡ ದೊಡ್ಡ ದೊಡ್ಡ ಫಂಕ್ಷನ್ ದೊಡ್ಡ ಮಾತು ಅದು ಬೇರೆ ಇರ್ತದ. ಆದ್ರೆ ಇವತ್ತ ನಿಜಕ್ಕೂ ಕೂಡ ನನಗೆ ಅತ್ಯಾನಂದವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಇವತ್ತು ರೇವಣ ಸಿದ್ಧ ಸಾಧುಗಳು ಅವ್ರು ಎಂಥವ್ರಿದ್ರಪ್ಪ ಅಂದ್ರೆ ವೈರಾಗ್ಯ ಮೂರ್ತಿಗಳು. ಇವತ್ತು ಒಬ್ಬ ಸಾಧುವಿನಲ್ಲಿ ಏನೇನು ಕ್ವಾಲಿಟಿಗಳು ಇರಬೇಕು. ಇವತ್ತು ಸಾಧುಗಳಂತಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ಮಾಡ್ತಾರ. ಸಾಧುಗಳು ಅಂತಂದ್ರೆ ಏನಪ್ಪಾ ಅಂತಂದ್ರ ತನ್ನ ಸುಖವನ್ನ ಬಯಸದೆ ಯಾರು ಹರಿದು ಬಂದಿರ್ತಾರಲ್ಲ, ಯಾರೇ ಆಲಿ ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ಅಲ್ಲ, ಯಾವುದೇ ಪಕ್ಷ ಯಾವುದೇ ಜಾತಿ ಇರ್ಲಿ, ಅವ್ರು ತನ್ನ ಬಂದಂತವರಿಗೆ ಹೃದಯ ತುಂಬಿ ಆಶೀರ್ವಾದ ಮಾಡಿ ಬೆನ್ನು ಯಾರು ತಡ್ತಾರಲ್ಲ ಅವರೇ ನಿಜವಾದಂತ ಸಾಧುಗಳು. ಇವತ್ತ ಸಾಧು ಸತ್ಪುರುಷರು ಇವತ್ತ ಅವರ ಒಂದು ದೇವಸ್ಥಾನಕ್ಕೆ ಇವತ್ತ ಕಳಸಾರೋಹಣ ಮಾಡ್ತಕ್ಕಂಥದ್ದು, ಅವರ ಸಮಾಧಿಯನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಜೊತೆಗೆ ತಾಯಿಯ ಸ್ವರೂಪರಾಗಿರ್ತಕ್ಕಂಥ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಮಹಾನ್ ಚೇತನ ನಮ್ಮ ಜಿಗುಮುತ್ತಿ ಅವರ ಜೊತೆಗೆ ಕೂತು ಮಾತಾಡ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನೀವೇನು ಕಲ್ಪಿಸಿಕೊಟ್ರಲ್ಲ, ನಿಜಕ್ಕೂ ಕೂಡ ನನಗೆ ಬಹಳಷ್ಟು ಆನಂದ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ನಿಜಕ್ಕೂ ಕೂಡ ನಾವೆಲ್ಲರೂ ಒಂದು ಶಪಥನ್ನ ಮಾಡಬೇಕು. ಅವರೇನು ಪೂಜ್ಯರು ಹೇಳುವುದಿಲ್ಲ. ಇವತ್ತು ನಾವೆಲ್ಲರೂ ಪರಿಸರವನ್ನ ಉಳಿಬೇಕು, ನಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿರ್ಬೇಕು, ನಮಗೆಲ್ಲರೂ ನಾವು ಈ ಜಗತ್ತಿನ ಸುಖ ಶಾಂತಿಯಿಂದ ಇರಬೇಕು ಅಂದ್ರ ಎರಡು ಕೆಲಸಗಳನ್ನ ಮಾಡಬೇಕು. ಏನಪ್ಪಾ ಅಂತಂದ್ರ ಅಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಅವ ಬಂದ್ ಹೇಳದನು ಕಡದ, ಆ ವಾಸುದವ್ ಹೇಳದನು ಕಡದ, ಮನೆ ಮ್ಯಾಗ ಮನೆ ಎದುರು ಆ ಗಿಡ ಇರಬಾರ್ದು, ಹೊಲದಾಗ ಆ ಗಿಡ ಇರಬಾರ್ದು, ಈ ರೀತಿಯಾಗಿ ಗಿಡಗಳನ್ನ ಕಡಿಬಾಡ್ರಿ. ಯಾಕಪ್ಪ ಅಂದ್ರೆ ಇವತ್ತು ನೋಡ್ರಿ ಜನವರಿ ತಿಂಗಳೇ ಅದ, ಎಷ್ಟು ಬಿಸಿಲದ.